ಹಾಯ್, ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. 2026 ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಇರಾನ್ ಆಡಳಿತವನ್ನು ಕೈಗೆ ತೆಗೆದುಕೊಂಡ ಇರಾನಿನ ಸೇನೆ ಯಾವುದು? ಉತ್ತರ ಬಿ. IRGC. ಈ IRGC ಸಂಸ್ಥೆಯು ರಾಜಕೀಯ, ಆರ್ಥಿಕ ಮತ್ತು ಭದ್ರತಾ ಕ್ಷೇತ್ರಗಳಲ್ಲಿ ಮಹತ್ವದ ಪ್ರಭಾವ ಹೊಂದಿದೆ. ಪ್ರಶ್ನೆ ಸಂಖ್ಯೆ 2. ಯುವಿಕಾ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಉತ್ತರ ಎ. ಇಸ್ರೋ. ಯುವಿಕಾ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್, ಗಣಿತ ಕ್ಷೇತ್ರಗಳಲ್ಲಿ ವೃತ್ತಿಜೀವನ ಆಯ್ಕೆ ಮಾಡಿಕೊಳ್ಳಲು ಪ್ರೇರೇಪಿಸುವುದು. 8ನೇ ತರಗತಿ ಉತ್ತೀರ್ಣರಾದ ಮತ್ತು 9ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಯುವಿಕಾಗೆ ಅರ್ಜಿ ಸಲ್ಲಿಸಬಹುದು. ಬೇಸಿಗೆ ರಜೆಯಲ್ಲಿ 2 ವಾರ ಇಸ್ರೋ ಕೇಂದ್ರಗಳಲ್ಲಿ ತರಬೇತಿ ಸಂಪೂರ್ಣ ಉಚಿತವಾಗಿ ಪಡೆಯುವುದು. ಈ ಕಾರ್ಯಕ್ರಮಕ್ಕೆ ಪ್ರತಿ ರಾಜ್ಯದ 3 ವಿದ್ಯಾರ್ಥಿಗಳು ಮತ್ತು ಪ್ರತಿ ಕೇಂದ್ರಾಡಳಿತ ಪ್ರದೇಶದಿಂದ 3 ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 3. ಇತ್ತೀಚೆಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಯಶೋಧ ಮತ್ತು ಕೃಷ್ಣ ಚಿತ್ರವನ್ನು ಯಾರು ರಚಿಸಿದರು? ಉತ್ತರ ಸಿ. ರಾಜಾ ರವಿವರ್ಮ. ಇತ್ತೀಚೆಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಈ ಚಿತ್ರಕಲೆ ಯಶೋಧ ಮತ್ತು ಕೃಷ್ಣ. ಮುಂಬೈ ಮೂಲದ ಹರಾಜು ಸಂಸ್ಥೆ ಸ್ಯಾಂಪ್ರಸ್ ಆರ್ಟ್ ನಡೆಸಿದ ಹರಾಜಿನಲ್ಲಿ ರಾಜಾ ರವಿವರ್ಮ ಅವರ ಯಶೋಧ ಮತ್ತು ಕೃಷ್ಣ ಚಿತ್ರ 167.2 ಕೋಟಿಗೆ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ. ಇದು ಅತಿ ಹೆಚ್ಚು ಮಾರಾಟವಾದ ಆಧುನಿಕ ಭಾರತೀಯ ಚಿತ್ರಕಲೆಯಾಗಿದೆ. ಈ ಚಿತ್ರಕಲೆಯನ್ನು ಕೈಗಾರಿಕೋದ್ಯಮಿ ಸೈರಸ್ ಎಸ್ ಪಿನಾವಲ್ಲಾ ಅವರು ಖರೀದಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 4. ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವರ ಸಮ್ಮೇಳನ ಎಲ್ಲಿ ನಡೆಯಿತು? ಉತ್ತರ ಡಿ. ಕ್ಯಾಮರೂನ್ನಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವರ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕ್ಯಾಮರೂನ್ ವ್ಯಾಪಾರ ಸಚಿವರು ಲುಕ್ ಮ್ಯಾಂಗೋಯಿನ್ ರವರು ವಹಿಸಿದ್ದರು. ಮೊದಲನೆಯ ವಿಶ್ವ ವ್ಯಾಪಾರ ಸಂಸ್ಥೆಯ ಸಚಿವರ ಸಮ್ಮೇಳನವು ಸಿಂಗಾಪುರದಲ್ಲಿ ನಡೆಯಿತು. 13ನೇ ಸಮ್ಮೇಳನವು UAEನ ಅಬುಧಾಬಿಯಲ್ಲಿ ನಡೆಯಿತು. ಪ್ರಶ್ನೆ ಸಂಖ್ಯೆ 5. ಟೈಡ್ ಆಫ್ ಟೈಮ್ಸ್ ಭಾರತ್ ಹಿಸ್ಟರಿ ಥ್ರೂ ಮುರಾಲ್ಸ್ ಇನ್ ಪಾರ್ಲಿಮೆಂಟ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಉತ್ತರ ಎ. ಸುಧಾಮೂರ್ತಿ ಅವರು ಬರೆದಿದ್ದಾರೆ. ಈ ಪುಸ್ತಕವನ್ನು ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ರವರು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕವು ಸಂಸತ್ತಿನ ಕಟ್ಟಡದಲ್ಲಿ ಪ್ರದರ್ಶಿಸಲಾದ ಭಿತ್ತಿ ಚಿತ್ರಗಳ ಮೂಲಕ ಭಾರತದ ಶ್ರೀಮಂತ ನಾಗರಿಕತೆಯ ಪ್ರಯಾಣವನ್ನು ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಪ್ರಶ್ನೆ ಸಂಖ್ಯೆ 6. ಇತ್ತೀಚೆಗೆ ಪ್ರಾರಂಭಿಸಲಾದ ನ್ಯಾಯ ಸೇತು AI ಚಾಟ್ಬಾಟ್ನ ಮಾಸ್ಕಾಟ್ ಯಾವುದು? ಉತ್ತರ ಬಿ. ದಿಶಿಕಾ. ಇತ್ತೀಚೆಗೆ ಪ್ರಾರಂಭಿಸಲಾದ ನ್ಯಾಯ ಸೇತು AI ಚಾಟ್ಬಾಟ್ನ ಮಾಸ್ಕಾಟ್ ದಿಶಿಕಾ. ಭಾರತದ ಉಪರಾಷ್ಟ್ರಪತಿಯವರು ವಿಜ್ಞಾನ ಭವನದಲ್ಲಿ ನ್ಯಾಯ ಸೇತು AI ಚಾಟ್ಬಾಟ್ ಮತ್ತು ಅದರ ಮಾಸ್ಕಾಟ್ ದಿಶಿಕಾವನ್ನು ಪ್ರಾರಂಭಿಸಿದ್ದಾರೆ. ನಾಗರಿಕರು ಕಾನೂನು ಪ್ರಕ್ರಿಯೆಗಳ ಹಕ್ಕುಗಳನ್ನು ಬಹುಭಾಷೆಗಳಲ್ಲಿ ಧ್ವನಿ ಮತ್ತು ಪಠ್ಯ ಸಂವಹನಗಳ ಮೂಲಕ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಡಿಜಿಟಲ್ ಇಂಡಿಯಾ ಭಾಷಿಣಿ ವಿಭಾಗ ಅಭಿವೃದ್ಧಿಪಡಿಸಿದೆ. ಪ್ರಶ್ನೆ ಸಂಖ್ಯೆ 7. ವಿಶ್ವ ಯುವ ಸಂಸತ್ತಿನಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಸ್ತುತಿ ಪ್ರಧಾನ್ ರವರು ಯಾವ ರಾಜ್ಯದವರು? ಉತ್ತರ ಸಿ. ಸಿಕ್ಕಿಂ ರಾಜ್ಯದವರು. ಪ್ರಶ್ನೆ ಸಂಖ್ಯೆ 8. ಕರ್ನಾಟಕದ ಯಾವ ಜಿಲ್ಲೆ 129% ತೆರಿಗೆ ಸಂಗ್ರಹಿಸುವ ಮೂಲಕ ದಾಖಲೆ ನಿರ್ಮಿಸಿದೆ? ಉತ್ತರ ಡಿ. ರಾಯಚೂರು. ಪ್ರಶ್ನೆ ಸಂಖ್ಯೆ 9. ಮಧುಗಿರಿ ಬೆಟ್ಟದ ಇಳಿಜಾರಿನಲ್ಲಿ ಇತ್ತೀಚೆಗೆ ಪತ್ತೆಯಾದ ಹಾವು ಯಾವುದು? ಉತ್ತರ ಸಿ. ನಾಗಾರ್ಜುನ ಸಾಗರ ರೇಸರ್. ಪ್ರಶ್ನೆ ಸಂಖ್ಯೆ 10. ಸುಧಾರಿತ ಸಂರಕ್ಷಣಾ ವಿಧಾನದಡಿ ಇತ್ತೀಚೆಗೆ ಯಾವ ಅರಣ್ಯ ಪ್ರದೇಶದಲ್ಲಿ ಹಬ್ಬಕ್ಕ ಹಕ್ಕಿಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮರಿ ಜನಿಸಿದೆ? ಉತ್ತರ ಬಿ. ರಾಣೆಬೆನ್ನೂರು ಅರಣ್ಯ ಪ್ರದೇಶದಲ್ಲಿ ಹಬ್ಬಕ್ಕ ಹಕ್ಕಿಯ ಮರಿ ಜನಿಸಿದೆ. ಪ್ರಶ್ನೆ ಸಂಖ್ಯೆ 11. ಖೇಲೋ ಇಂಡಿಯಾ ಅನಿವಾಸಿ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರ ಬಿ. ಕರ್ನಾಟಕ. 23 ಚಿನ್ನ, 8 ಬೆಳ್ಳಿ, 7 ಕಂಚು ಒಟ್ಟು 38 ಪದಕಗಳನ್ನು ಕರ್ನಾಟಕ ಗೆದ್ದಿದೆ.
ಪ್ರಶ್ನೆ ಸಂಖ್ಯೆ 12 ಸುದ್ದಿಯಲ್ಲಿ ಕಾಣಿಸಿಕೊಂಡ ಹಕ್ಕಿ ತಿಮಿಂಗಲ ಯಾವ ಪ್ರದೇಶದಲ್ಲಿ ಸ್ಥಳೀಯವಾಗಿದೆ? ಉತ್ತರ ಎ ಮೆಕ್ಸಿಕೋ. ಪ್ರಶ್ನೆ ಸಂಖ್ಯೆ 13 ಏಪ್ರಿಲ್ 2026ರಲ್ಲಿ ಈ ಕೆಳಗಿನ ಯಾವ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ಪ್ರೆಸಿಡೆಂಟ್ ಪೊಲೀಸ್ ಕಲರ್ ನಿಶಾನ್ ಗೌರವ ನೀಡಲಾಗಿದೆ? ಉತ್ತರ ಬಿ ಉತ್ತರಾಖಂಡ್ ಮತ್ತು ಒಡಿಶಾ ಪೊಲೀಸ್ಗೆ ಪ್ರತಿಷ್ಠಿತ ಪ್ರೆಸಿಡೆಂಟ್ ಪೊಲೀಸ್ ಕಲರ್ ನಿಶಾನ್ ಗೌರವ ನೀಡಲಾಗಿದೆ. ಪ್ರಶ್ನೆ ಸಂಖ್ಯೆ 14 ಭಾರತದ ಮೂಲದ ಬಹಿರಂಗವಾಗಿ ಕ್ವೀರ್ ಸಂಸತ್ ಸದಸ್ಯರು ಯಾರು? ಉತ್ತರ ಸಿ ಮೇನಕಾ ಗುರುಸ್ವಾಮಿ. ಇವರು ಭಾರತ ಮೂಲದ ಬಹಿರಂಗವಾಗಿ ಕ್ವೀರ್ ಸಂಸತ್ ಸದಸ್ಯೆಯಾಗಿದ್ದಾರೆ. ಭಾರತದ ಹಿರಿಯ ವಕೀಲರು ಹಾಗೂ LGBTQIA+ ಹಕ್ಕುಗಳ ಹೋರಾಟಗಾರ್ತಿ. ಅವರು 6 ಏಪ್ರಿಲ್ 2026ರಂದು ರಾಜ್ಯಸಭಾ ಸದಸ್ಯೆಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಭಾರತದ ಮೊದಲ ಬಹಿರಂಗವಾಗಿ ಕ್ವೀರ್ ಸಂಸತ್ ಸದಸ್ಯೆಯಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 15 ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ನೀರಿನ ಅತಿಯಾದ ಶೋಷಣೆ ಕಂಡುಬರುತ್ತದೆ ಎಂದು ಯಾವ ಸಂಸ್ಥೆ ವರದಿ ತಿಳಿಸಿದೆ? ಉತ್ತರ ಬಿ ವಿಶ್ವ ಬ್ಯಾಂಕ್ ಸಂಸ್ಥೆ. ಕೃಷಿಯಲ್ಲಿ ನೀರನ್ನು ವ್ಯರ್ಥ ಮಾಡುವುದನ್ನು ಕಡಿಮೆ ಮಾಡಲು ಡ್ರಿಪ್ ಸಿಂಚನ್ ಅಂದರೆ ಹನಿ ನೀರಾವರಿ ತಂತ್ರಜ್ಞಾನವನ್ನು ಲೇಖನದಲ್ಲಿ ಸೂಚಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 16 2025ರಲ್ಲಿ ಭಾರತದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ವಾರ್ಷಿಕ ಪ್ರತಿಶತ ಎಷ್ಟು ಏರಿಕೆಯಾಗಿದೆ? ಉತ್ತರ ಎ 0.7%, ಶೇಕಡ 0.7%. ವಿದ್ಯುತ್ ಕ್ಷೇತ್ರದಲ್ಲಿ ಕಾರ್ಬನ್ ಪ್ರತಿಶತ 3.8% ಇಳಿಕೆಯಾಗಿದೆ. ಸ್ನೇಹಿತರೆ, ಭಾರತದ ಇಂಧನ ಮತ್ತು ವಾಯು ಮಾಲಿನ್ಯ ಕುರಿತು ಸಂಶೋಧನೆ ನಡೆಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದೆಂದರೆ CREA. 17ನೇ ಪ್ರಶ್ನೆ ಭಾರತದ 3ನೇ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆಯ ಹೆಸರೇನು? ಉತ್ತರ ಬಿ INS ಅರಿದಮನ್. INS ಅರಿದಮನ್ನಲ್ಲಿರುವ ಪರಮಾಣು ರಿಯಾಕ್ಟರ್ ಅನ್ನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ BARC ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಪ್ರಶ್ನೆ ಸಂಖ್ಯೆ 18 ಭಾರತ ಮತ್ತು ಅಜರ್ಬೈಜಾನ್ ನಡುವಿನ 6ನೇ ಸುತ್ತಿನ ಸಮಾಲೋಚನೆ ಸಭೆಯಲ್ಲಿ ಭಾರತದ ಪರವಾಗಿ ಸಹ-ಅಧ್ಯಕ್ಷತೆ ವಹಿಸಿದವರು ಯಾರು? ಉತ್ತರ ಬಿ ಸಂಜಯ್ ವರ್ಮಾ. ಭಾರತ ಮತ್ತು ಅಜರ್ಬೈಜಾನ್ ನಡುವಿನ 6ನೇ ಸುತ್ತಿನ ಸಮಾಲೋಚನೆಯು ಬಾಕುವಿನಲ್ಲಿ ನಡೆಯಿತು. 7ನೇ ಸುತ್ತಿನ ವಿದೇಶಾಂಗ ಕಚೇರಿ ಸಮಾಲೋಚನೆಯನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 19 ಸುದ್ದಿಯಲ್ಲಿರುವ ದುಧ್ವಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಉತ್ತರ ಬಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಲಖೀಂಪುರ ಖೇರಿ ಜಿಲ್ಲೆಯಲ್ಲಿ ಭಾರತ ನೇಪಾಳ ಗಡಿಯ ಸಮೀಪದಲ್ಲಿದೆ. ಇದು ಜೈವ ವೈವಿಧ್ಯತೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಸಂರಕ್ಷಿತ ಪ್ರದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 20 ಮಂಗೋಲಿಯಾದಲ್ಲಿ ನಡೆದ 2026ರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ತಂಡ ಎಷ್ಟನೇ ಸ್ಥಾನ ಪಡೆದಿದ್ದಾರೆ? ಉತ್ತರ ಎ 1ನೇ ಸ್ಥಾನ ಪಡೆದಿದ್ದಾರೆ. ಮಹಿಳೆಯರು 4 ಚಿನ್ನ, 2 ಬೆಳ್ಳಿ, 4 ಕಂಚು ಒಟ್ಟು 10 ಪದಕಗಳನ್ನು ಗೆದ್ದಿದ್ದಾರೆ. ಪುರುಷರು 3 ಬೆಳ್ಳಿ, 3 ಕಂಚು ಒಟ್ಟು 6 ಪದಕಗಳನ್ನು ಗೆದ್ದಿದ್ದಾರೆ. ಪ್ರಶ್ನೆ ಸಂಖ್ಯೆ 21 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಉತ್ತರ ಎ ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದಿನವನ್ನಾಗಿ ಆಚರಿಸುತ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 1919 ಏಪ್ರಿಲ್ 13ರಂದು ಪಂಜಾಬಿನ ಅಮೃತಸರದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪಂಜಾಬಿನ ಗವರ್ನರ್ ಮೈಕಲ್ ಓ ಡಯರ್ ಆಗಿದ್ದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ನಂತರ ಮಹಾತ್ಮ ಗಾಂಧೀಜಿಯವರು ಕೈಸರಿಯ ಹಿಂದ್ ಪ್ರಶಸ್ತಿಯನ್ನು ಮತ್ತು ರವೀಂದ್ರನಾಥ್ ಠಾಗೂರ್ರವರು ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷರಿಗೆ ವಾಪಸ್ ನೀಡಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಏಕೈಕ ಪ್ರಧಾನಿ ಎಂದರೆ ಡೇವಿಡ್ ಕ್ಯಾಮರನ್. ಹಾಗೆಯೇ ಏಪ್ರಿಲ್ 5ರಂದು ರಾಷ್ಟ್ರೀಯ ಸಾಗರ ದಿನವನ್ನಾಗಿ ಆಚರಿಸುತ್ತಾರೆ. ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸುತ್ತಾರೆ. ಏಪ್ರಿಲ್ 11ರಂದು ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನವನ್ನಾಗಿ ಆಚರಿಸುತ್ತಾರೆ. ಪಂಚಾಯತ್ ರಾಜ್ ದಿನವನ್ನಾಗಿ ಯಾವಾಗ ಆಚರಿಸುತ್ತಾರೆ? ಉತ್ತರ ಕಾಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ ಸಂಖ್ಯೆ 22 ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸ್ತಾಪಿಸಿದ ಹೊಸ ಪರಿಹಾರದ
ಚೌಕಟ್ಟಿನ ಅಡಿಯಲ್ಲಿ ಎಷ್ಟರವರೆಗೆ ಡಿಜಿಟಲ್ ವಂಚನೆಗೆ ತ್ವರಿತ ಪರಿಹಾರ ನೀಡುವ ವ್ಯವಸ್ಥೆ ರೂಪಿಸಲಾಗಿದೆ? ಉತ್ತರ ಡಿ. 50,000 ರೂಪಾಯಿವರೆಗೆ ತ್ವರಿತ ಪರಿಹಾರ ನೀಡುವ ವ್ಯವಸ್ಥೆ ರೂಪಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 23. ಮಹಿಳಾ ನೇತೃತ್ವದ ಅಭಿವೃದ್ಧಿಯ ಮೇಲೆ ಸರ್ಕಾರ ತನ್ನ ಗಮನವನ್ನು ಪುನರುಚ್ಚರಿಸಿದ ಸಶಕ್ತ ನಾರಿ ವಿಕಸಿತ್ ಭಾರತ ಸಮ್ಮೇಳನವನ್ನು ಯಾವ ಕೇಂದ್ರ ಸಚಿವರು ಉದ್ಘಾಟಿಸಿದರು? ಉತ್ತರ ಬಿ. ಅನ್ನಪೂರ್ಣಾ ದೇವಿಯವರು. ಇವರು ಸಶಕ್ತ ನಾರಿ ವಿಕಸಿತ್ ಭಾರತ ಸಮ್ಮೇಳನವನ್ನು ಉದ್ಘಾಟಿಸಿದರು. ಪ್ರಶ್ನೆ ಸಂಖ್ಯೆ 24. ಈಶಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಲಸ್ಟರ್ ಯೋಜನೆಯನ್ನು ಕಾರ್ಯಗತಗೊಳಿಸಲು ಯಾವ ಸಂಸ್ಥೆಯನ್ನು ನೋಡಲ್ ಏಜೆನ್ಸಿಯಾಗಿ ನೇಮಿಸಲಾಗಿದೆ? ಉತ್ತರ ಸಿ. IIT ಗುವಾಹಟಿ. ಪ್ರಶ್ನೆ ಸಂಖ್ಯೆ 25. ಬ್ರ್ಯಾಂಡ್ ಫೈನಾನ್ಸ್ ಬ್ಯಾಂಕಿಂಗ್ 500ರ ವರದಿ 2026ರ ಪ್ರಕಾರ ಯಾವ ಭಾರತೀಯ ಬ್ಯಾಂಕ್ AAA+ ಬ್ರ್ಯಾಂಡ್ ಬಲ ರೇಟಿಂಗ್ನೊಂದಿಗೆ ಜಾಗತಿಕ 16ನೇ ಪ್ರಾಬಲ್ಯ ಬ್ಯಾಂಕ್ ಎಂದು ಶ್ರೇಣೀಕರಿಸಲ್ಪಟ್ಟಿದೆ? ಉತ್ತರ ಸಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ನೇಹಿತರೆ, 1998ರಿಂದ ನಡೆದ PC, PSI, FDA, STA ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಯ್ದ ಪ್ರಮುಖ ಪ್ರಶ್ನೆ ಪತ್ರಿಕೆಗಳು ನಮ್ಮ ಚಾನೆಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ನೀಡಲಾಗಿದೆ. ತಪ್ಪದೆ ವೀಕ್ಷಿಸಿ. ಇದು ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.